ನಮಸ್ಕಾರ ಸ್ನೇಹಿತರೆ, ಸಿಂಚು ಸಂಚು ಲಾಕ್ಸ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಿದ್ದೀನಿ. ಇವಾಗ ಒಂದು ಡಬರಿಯಲ್ಲಿ ನೀರು ತಗೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಎಣ್ಣೆಗಾಯಿ ಮಾಡ್ತಾ ಸೆಂಟ್ರಲ್ಲಿ ಹೆಚ್ಕೋಬೇಕು. ಮಸಾಲೆ ತುಂಬ ಚೆನ್ನಾಗುತ್ತೆ. ಹುಳ ಇರ್ತವೆ ನೋಡಿಕೊಂಡು ಒಂದೊಂದಾಗಿ ನೀರಲ್ಲಿ ಹಾಕ್ತಿದ್ದೀನಿ. ಈ ಥರ ಹುಳಗಳು ಇದ್ದಾವೆ ನೋಡಿಕೊಂಡು ಹೆಚ್ಕೊತಾ ಇದ್ದೀನಿ. ಒಂದು 10 ಬದನೆಕಾಯಿ ತೊಗೊಂಡಿದ್ದೀನಿ. ಇವಾಗಷ್ಟು ಹೆಚ್ಕೊಂಡದ್ದಾಯ್ತು. ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಇಟ್ಕೋಬೇಕು. ಉಪ್ಪು ಹಾಕೋದ್ರಿಂದ ಕಪ್ಪು ಆಗೋದಿಲ್ಲ. ಮೊದಲೇದಾಗಿ ಶೇಂಗಾ ಬೀಜ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ, 8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಟೊಮಾಟೊ ತೊಗೊಂಡಿದ್ದೀನಿ, 2 ಕಡ್ಡಿ ಕರಿಬೇವು, 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಚಮಚ ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಅರ್ಧ ಚಮಚದಷ್ಟು ಅರಶಿನ, ಬೆಳ್ಳುಳ್ಳಿ, ಬೆಲ್ಲದ ಪುಡಿ. ಇವಾಗ ಶೇಂಗಾ ಬೀಜನೂ ಹುರ್ಕೊತಿದ್ದೀನಿ. ಹುರ್ಕೊಂಡ್ಬಿಟ್ಟು ಒಂದು ತಟ್ಟೆಗೆ ತಗೊತಿದ್ದೀನಿ. ಇವಾಗ ಮತ್ತು 1 ಟೊಮಾಟೊ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊತ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 8. ಅವನು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ. ಒಂದು 10 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಮೊದಲೇದಾಗಿ ಶೇಂಗಾ ಬೀಜ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊಂಡಿರೋದಂಥದ್ದು ಹಾಕ್ಕೊಂಡು ಮಿಕ್ಸಿ ಹಾಕ್ಕೋಬೇಕು. ಅದಕ್ಕೆ ಕರಿಬೇವು ಹಾಕ್ತಿದ್ದೀನಿ, ಸ್ವಲ್ಪ ಒಣ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ, ಹುಣಸೆಹಣ್ಣು ಸ್ವಲ್ಪ ಹಾಕ್ತಿದ್ದೇನೆ. ಅದಕ್ಕೆ ಟೊಮೊಟೊ ಹಾಕಿದ್ದಾನಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಹಾಕ್ಕೊತಿದ್ದೀನಿ. ಸಣ್ಣ ಆಗೋಂಗೆ ಹಾಕ್ಕೋಬೇಕು. ಒಂದು ತಟ್ಟೆಗೆ ತಗೊಂಡು ಸ್ವಲ್ಪ ಅರಶಿನ, 1/4 ಚಮಚದಷ್ಟು, ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಮಸಾಲ ಎಲ್ಲ ಉಪ್ಪು ಅರಶಿನ ಎಲ್ಲ ಹಾಕಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದು ಬದನೆಕಾಯಿ ತೊಗೊಂಡು ಚೆನ್ನಾಗಿ ಮಸಾಲ ಸೈಡಿಗೆಲ್ಲ ತುಂಬಿಕೊಳ್ಬೇಕು. ಈ ಥರ ಮಸಾಲ ತುಂಬ್ಕೊತಿದ್ದೀನಿ. ಮಸಾಲ ಹೆಂಗೆ ತುಂಬ್ಕೊತಿದ್ದೀವಿ ಚೆನ್ನಾಗಿ ಪೂರ್ತಿ ಮಸಾಲೆ ತುಂಬಿಕೊಂಡು ಬಿಸಿ ರೊಟ್ಟಿ ಚೆನ್ನಾಗುತ್ತೆ. ಬದನೆಕಾಯಿ ಎಣ್ಣೆಗಾಯಿ ರೊಟ್ಟಿ ಜೋಡಿ ತಿಂತಾಯಿದ್ರೆ ಸೂಪರಾಗಿರ್ತೈತಿ. ತುಂಬ್ಕೊಂಡಿದ್ದಾತ. ಉಳಿದಿರೋದು ಏನು ವೇಸ್ಟ್ ಆಗೋದಿಲ್ಲ. ಸ್ವಲ್ಪ ಗ್ರೇವಿಗೆ ಬೇಕಾಗ್ತೈತಿ. ಚೆನ್ನಾಗಿ ತುಂಬಿದೆ ನೋಡಿ. ಇವಾಗ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ನೋಡಿದೆ, ಬಿಸಿ ಆಯ್ತು. ಸ್ವಲ್ಪ ಸಾಸಿವೆ, ಎಲ್ಲ ಚಟಪಟ ಅಂದು ಜೀರಿಗೆ ಹಾಕ್ತಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದೆ. 1 ಈರುಳ್ಳಿ ಹೆಚ್ಕೊಂಡಿದ್ವಲ್ಲ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡಿಕೊಂಡು ಆಯಿತು. ಇವಾಗ ಒಂದೊಂದು ಬದನೆಕಾಯಿ ಹಾಕ್ತಿದ್ದೀನಿ. ಇವಾಗ ಅಷ್ಟು ಬದನೆಕಾಯಿ ಹಾಕ್ಬಿಟ್ಟು
ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೆ ಒಂದ್ಸಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಆವಾಗಲೂ ಸ್ವಲ್ಪ ಹಾಕಿದ್ದೆ, ಸ್ವಲ್ಪ ಹಾಕಿದರೆ ನಡೆಯುತ್ತೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಬೆಲ್ಲದ ಪುಡಿ ತೊಗೊಂಡಿದ್ವಲ್ಲ ಅದು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದರಂಥ ಮಸಾಲೆ ಎಲ್ಲ ಹಾಕ್ಕೊತಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಪೂರ್ತಿ ಗ್ರೇವಿ ಎಲ್ಲ ಚೆನ್ನಾಗಿ ಬೇಯಬೇಕು. ಇವಾಗ ಬದನೆಕಾಯಿ ಕೂಡ ಬೇಯಬೇಕು, ಇನ್ನೂ ಚೆನ್ನಾಗಿ ಬೇಯಬೇಕು. ನೋಡಿ ಚೆನ್ನಾಗಿ ಬಂದೈತಿ ಗ್ರೇವಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ರೊಟ್ಟಿಯಲ್ಲಿ ತಿಂತಾಯಿದ್ರೆ ಸೂಪರಾಗಿರ್ತದೆ. ಇವಾಗ ಬದನೆಕಾಯಿ ಎಲ್ಲ ಬೆಂದಿದೆ, ಮಸಾಲೆ ಕೂಡ ಬೆಂದಿದೆ. ತಟ್ಟೆಗೆ ಹಾಕ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.